ಇವತ್ತು BJP ಅಂತೂ ಮನೆ ಮೂರು ಬಾಗಿಲಾಗಿ ನಿಂತಿದೆ. ಇವತ್ತು ಒಂದು ಭಾಗ ವಿಜೇಂದ್ರ BJP ಆದರೆ ಇನ್ನೊಂದು ಯತ್ನಾಳ್ BJP, ಇನ್ನೊಂದು ತಟಸ್ಥ BJP ಅಥವಾ ಮೂರು ನೋಡಿಕೊಂಡು ಎಲ್ಲಿ ಕಡೆ ಸೇರ್ಕೋಬೇಕಂದ್ರೆ ಮೂರು BJP ಆಗಿದೆ. ಅದರಲ್ಲಿ ವಿಜೇಂದ್ರ ಅವ್ರ ಹತ್ರ ಯಾರು ಸಂಪರ್ಕದಲ್ಲಿದ್ದಾರೋ ನಮಗೆ ಗೊತ್ತಿಲ್ಲ. ಕಾಂಗ್ರೆಸ್ ಸಂಪರ್ಕದಲ್ಲಂತೂ ಅವ್ರು ಯಾರೂ ಇಲ್ಲ. ಅವರವರ ಸ್ವಂತ ಬಡದಾಟದಲ್ಲಿ ನಮ್ಮ ಹೆಸರನ್ನ ಯಾಕೆ ಪ್ರಸ್ತಾಪನೆ ಮಾಡ್ತಾಯಿದ್ದಾರೆ ಅಂತ ಕೂಡ ಗೊತ್ತಿಲ್ಲ. ಅಲ್ಲಂತೂ ಅಸಮಾಧಾನ ಸಾಕಷ್ಟು. ಹಿರಿಯರಿಗೆ ಹೊಸದಾಗಿ ಬಂದಿರತಕ್ಕಂಥವ್ರಿಗೆ ವಿಶ್ವಾಸಗಳಿಲ್ಲದೆ ಇವತ್ತು ಪಾರ್ಟಿ ಆ ಥರ ಆಗಿದೆ. ಒಂದು ತಂಡ ಡೆಲ್ಲಿಯಲ್ಲಿ ಹೋರಾಟ ಮಾಡ್ತಾಯಿದೆ, ಒಂದು ತಂಡ ಬೆಂಗಳೂರಲ್ಲಿ ಹೋರಾಟ ಮಾಡ್ತಾಯಿದೆ. ಈ ರೀತಿಯಾಗಿ BJP ಅವರು ಆತ್ಮಾವಲೋಕನ ನೋಡಿಕೊಂಡು ಅವರ ಒಂದು ತೊಡಕುಗಳನ್ನ ರಿಪೇರಿ ಮಾಡ್ಕೋಬೇಕು ಬಿಟ್ಟರೆ ನಮ್ಮ ಕಾಂಗ್ರೆಸ್ಸಲ್ಲಿ ಇದ್ರದ್ದೇನು ಹಸ್ತಕ್ಷೇಪನೂ ಇಲ್ಲ, ಪ್ರವೇಶ ಕೂಡ ಇಲ್ಲ. ನಿಮಗೆ ಲಾಭ ಆಗುತ್ತೆ ಸರ್, ಯಾರು ಬರ್ತಾರೆ ಸರ್? ಈಗ JDS ಶಾಸಕರು DK ಅವ್ರ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೆ, ಜೊತೆಗೆ BJP ಇಂದ ಬರ್ತಾರೆ ಅಂತ ಒಂದು ಮಾಹಿತಿ. ಇವತ್ತು ಒಂದಂತೂ ಸತ್ಯ, BJP JDS ಅಲ್ಲಿ ಸಾಕಷ್ಟು ಅಸಮಾಧಾನರಾಗಿ ಇವತ್ತು ಅಲ್ಲಿ ಶಾಸಕರುಗಳವ್ರೆ. ಅವರೆಲ್ಲರೂ ಕೂಡ ಒಬ್ಬೊಬ್ಬರ ಸಂಪರ್ಕ ಅಥವಾ ವಿಶ್ವಾಸದಲ್ಲಿ ಮಾತಾಡೋಂಥದ್ದು ನಡೀತಾ ಇದೆ ಬಿಟ್ಟರೆ ಇವಾಗವರೆಗೂ ನಾವು ಯಾವುದಾದ್ರೂ ಪಾರ್ಟಿನ ಹೊಡೆಯೋಂಥ ಕೆಲಸ ಅಥವಾ ಪಾರ್ಟಿನ ಮುರಿಯೋಂಥ ಕೆಲಸ ಅದು ಯಾವುದಕ್ಕೂ ಕೂಡ ನಾವು ಕೈ ಹಾಕಿಲ್ಲ. ಅಲ್ಲಿಂದ ಬೇಸತ್ತು ಬಂದಂಥವ್ರಿಗೆ ನಾವು ದೂರ ಇಡೋಂಥದ್ದು ಇಲ್ಲ. ಅದರಿಂದ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಒಂದು ಬೆಳವಣಿಗೆ ಆಗ್ತದೆ ಅಂತೇಳಿ. ಬಾಲಕೃಷ್ಣ ಅವರು ಈಗ DK ಅವರು CM ಆಗ್ತಾರೆ ಡಿಸೆಂಬರಲ್ಲಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಇವತ್ತು ಪಕ್ಷ ಸ್ಪಷ್ಟವಾದಂಥ ಒಂದು ನಿರ್ದೇಶನ ಕೊಟ್ಟಿದೆ. ಹೈಕಮಾಂಡ್ ಯಾರಿಗೆ ಸೂಚನೆ ಮಾಡುತ್ತೋ ಅವ್ರು ನಮ್ಮ ಮುಖ್ಯಮಂತ್ರಿಗಳು ಮುಂದಕ್ಕೆ ದಿನಗಳಲ್ಲಿ ಆಗೇ ಆಗ್ತಾರೆ. ಹೈಕಮಾಂಡ್ ಏನು ಸೂಚನೆ ಕೊಟ್ಟುತ್ತೋ ಅದೆಲ್ಲಕ್ಕೂ ಕೂಡ ನಾವು ಭದ್ರಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ಹೇಳ್ಬೋದು. ಸೂಚನೆ ಕೊಡೋದಿದೆ ನಾನಿನ್ನ ಲೋಕಮಾಂಡಲ್ಲಿದ್ದೀನಪ್ಪ. ಹೈಕಮಾಂಡ್ ಅಶೋಕು ಜ್ಯೋತಿಷ್ಯರಾಗಿರ್ಬೋದು, ಭವಿಷ್ಯ ಅವ್ರ ಹತ್ರ ಕೇಳ್ರಿ. ನನಗಿನ್ನ ಜ್ಯೋತಿಷ್ಯ ಕಲ್ತಿಲ್ಲ. ನಾನು ಕಲ್ತಾಗ ನಾನು ಹೇಳ್ತೀನಿ ಯಾವ ಡೇಟಲ್ಲಿ ಆಗ್ಬೋದು ಅಂತೇಳಿ. ಇವತ್ತು BJP ಅಂತೂ ಮನೆ ಮೂರು ಬಾಗಿಲಾಗಿ ನಿಂತಿದೆ. ಇವತ್ತು ಒಂದು ಭಾಗ ವಿಜೇಂದ್ರ BJP ಆದರೆ ಇನ್ನೊಂದು ಯತ್ನಾಳ್ BJP, ಇನ್ನೊಂದು ತಟಸ್ಥ BJP ಅಥವಾ ಮೂರು ನೋಡಿಕೊಂಡು ಎಲ್ಲಿ ಕಡೆ ಸೇರ್ಕೋಬೇಕಂದ್ರೆ ಮೂರು BJP ಆಗಿದೆ. ಅದರಲ್ಲಿ ವಿಜೇಂದ್ರ ಅವ್ರ ಹತ್ರ ಯಾರು ಸಂಪರ್ಕದಲ್ಲಿದ್ದಾರೋ ನಮಗೆ ಗೊತ್ತಿಲ್ಲ. ಕಾಂಗ್ರೆಸ್ ಸಂಪರ್ಕದಲ್ಲಂತೂ ಅವ್ರು ಯಾರೂ ಇಲ್ಲ. ಅವರವರ ಸ್ವಂತ ಬಡದಾಟದಲ್ಲಿ ನಮ್ಮ ಹೆಸರನ್ನ ಯಾಕೆ ಪ್ರಸ್ತಾಪನೆ ಮಾಡ್ತಾಯಿದ್ದಾರೆ ಅಂತ ಕೂಡ ಗೊತ್ತಿಲ್ಲ. ಅಲ್ಲಂತೂ ಅಸಮಾಧಾನ ಸಾಕಷ್ಟು. ಹಿರಿಯರಿಗೆ ಹೊಸದಾಗಿ ಬಂದಿರತಕ್ಕಂಥವ್ರಿಗೆ ವಿಶ್ವಾಸಗಳಿಲ್ಲದೆ ಇವತ್ತು ಪಾರ್ಟಿ ಆ ಥರ ಆಗಿದೆ. ಒಂದು ತಂಡ ಡೆಲ್ಲಿಯಲ್ಲಿ ಹೋರಾಟ ಮಾಡ್ತಾಯಿದೆ, ಒಂದು ತಂಡ ಬೆಂಗಳೂರಲ್ಲಿ ಹೋರಾಟ ಮಾಡ್ತಾಯಿದೆ. ಈ ರೀತಿಯಾಗಿ BJP ಅವರು ಆತ್ಮಾವಲೋಕನ ನೋಡಿಕೊಂಡು ಅವರ ಒಂದು ತೊಡಕುಗಳನ್ನ ರಿಪೇರಿ ಮಾಡ್ಕೋಬೇಕು ಬಿಟ್ಟರೆ ನಮ್ಮ ಕಾಂಗ್ರೆಸ್ಸಲ್ಲಿ ಇದ್ರದ್ದೇನು ಹಸ್ತಕ್ಷೇಪನೂ ಇಲ್ಲ, ಪ್ರವೇಶ ಕೂಡ ಇಲ್ಲ. ನಿಮಗೆ ಲಾಭ ಆಗುತ್ತೆ ಸರ್, ಯಾರು ಬರ್ತಾರೆ ಸರ್? ಈಗ JDS ಶಾಸಕರು DK ಅವ್ರ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೆ, ಜೊತೆಗೆ BJP ಇಂದ ಬರ್ತಾರೆ ಅಂತ ಒಂದು ಮಾಹಿತಿ. ಇವತ್ತು ಒಂದಂತೂ ಸತ್ಯ, BJP JDS ಅಲ್ಲಿ ಸಾಕಷ್ಟು ಅಸಮಾಧಾನರಾಗಿ ಇವತ್ತು ಅಲ್ಲಿ ಶಾಸಕರುಗಳವ್ರೆ. ಅವರೆಲ್ಲರೂ ಕೂಡ ಒಬ್ಬೊಬ್ಬರ ಸಂಪರ್ಕ ಅಥವಾ ವಿಶ್ವಾಸದಲ್ಲಿ ಮಾತಾಡೋಂಥದ್ದು ನಡೀತಾ ಇದೆ ಬಿಟ್ಟರೆ ಇವಾಗವರೆಗೂ ನಾವು ಯಾವುದಾದ್ರೂ ಪಾರ್ಟಿನ ಹೊಡೆಯೋಂಥ ಕೆಲಸ ಅಥವಾ ಪಾರ್ಟಿನ ಮುರಿಯೋಂಥ ಕೆಲಸ ಅದು ಯಾವುದಕ್ಕೂ ಕೂಡ ನಾವು ಕೈ ಹಾಕಿಲ್ಲ. ಅಲ್ಲಿಂದ ಬೇಸತ್ತು ಬಂದಂಥವ್ರಿಗೆ ನಾವು ದೂರ ಇಡೋಂಥದ್ದು ಇಲ್ಲ. ಅದರಿಂದ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಒಂದು ಬೆಳವಣಿಗೆ ಆಗ್ತದೆ ಅಂತೇಳಿ. ಬಾಲಕೃಷ್ಣ ಅವರು ಈಗ DK ಅವರು CM ಆಗ್ತಾರೆ ಡಿಸೆಂಬರಲ್ಲಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಇವತ್ತು ಪಕ್ಷ ಸ್ಪಷ್ಟವಾದಂಥ ಒಂದು ನಿರ್ದೇಶನ ಕೊಟ್ಟಿದೆ. ಹೈಕಮಾಂಡ್ ಯಾರಿಗೆ ಸೂಚನೆ ಮಾಡುತ್ತೋ ಅವ್ರು ನಮ್ಮ ಮುಖ್ಯಮಂತ್ರಿಗಳು ಮುಂದಕ್ಕೆ ದಿನಗಳಲ್ಲಿ ಆಗೇ ಆಗ್ತಾರೆ. ಹೈಕಮಾಂಡ್ ಏನು ಸೂಚನೆ ಕೊಟ್ಟುತ್ತೋ ಅದೆಲ್ಲಕ್ಕೂ ಕೂಡ ನಾವು ಭದ್ರಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ಹೇಳ್ಬೋದು. ಸೂಚನೆ ಕೊಡೋದಿದೆ ನಾನಿನ್ನ ಲೋಕಮಾಂಡಲ್ಲಿದ್ದೀನಪ್ಪ. ಹೈಕಮಾಂಡ್ ಅಶೋಕು ಜ್ಯೋತಿಷ್ಯರಾಗಿರ್ಬೋದು, ಭವಿಷ್ಯ ಅವ್ರ ಹತ್ರ ಕೇಳ್ರಿ. ನನಗಿನ್ನ ಜ್ಯೋತಿಷ್ಯ ಕಲ್ತಿಲ್ಲ. ನಾನು ಕಲ್ತಾಗ ನಾನು ಹೇಳ್ತೀನಿ ಯಾವ ಡೇಟಲ್ಲಿ ಆಗ್ಬೋದು ಅಂತೇಳಿ. ಇವತ್ತು BJP ಅಂತೂ ಮನೆ ಮೂರು ಬಾಗಿಲಾಗಿ ನಿಂತಿದೆ. ಇವತ್ತು ಒಂದು ಭಾಗ ವಿಜೇಂದ್ರ BJP ಆದರೆ ಇನ್ನೊಂದು ಯತ್ನಾಳ್ BJP, ಇನ್ನೊಂದು ತಟಸ್ಥ BJP ಅಥವಾ ಮೂರು ನೋಡಿಕೊಂಡು ಎಲ್ಲಿ ಕಡೆ ಸೇರ್ಕೋಬೇಕಂದ್ರೆ ಮೂರು BJP ಆಗಿದೆ. ಅದರಲ್ಲಿ ವಿಜೇಂದ್ರ ಅವ್ರ ಹತ್ರ ಯಾರು ಸಂಪರ್ಕದಲ್ಲಿದ್ದಾರೋ ನಮಗೆ ಗೊತ್ತಿಲ್ಲ. ಕಾಂಗ್ರೆಸ್ ಸಂಪರ್ಕದಲ್ಲಂತೂ ಅವ್ರು ಯಾರೂ ಇಲ್ಲ. ಅವರವರ ಸ್ವಂತ ಬಡದಾಟದಲ್ಲಿ ನಮ್ಮ ಹೆಸರನ್ನ ಯಾಕೆ ಪ್ರಸ್ತಾಪನೆ ಮಾಡ್ತಾಯಿದ್ದಾರೆ ಅಂತ ಕೂಡ ಗೊತ್ತಿಲ್ಲ. ಅಲ್ಲಂತೂ ಅಸಮಾಧಾನ ಸಾಕಷ್ಟು. ಹಿರಿಯರಿಗೆ ಹೊಸದಾಗಿ ಬಂದಿರತಕ್ಕಂಥವ್ರಿಗೆ ವಿಶ್ವಾಸಗಳಿಲ್ಲದೆ ಇವತ್ತು ಪಾರ್ಟಿ ಆ ಥರ ಆಗಿದೆ. ಒಂದು ತಂಡ ಡೆಲ್ಲಿಯಲ್ಲಿ ಹೋರಾಟ ಮಾಡ್ತಾಯಿದೆ, ಒಂದು ತಂಡ ಬೆಂಗಳೂರಲ್ಲಿ ಹೋರಾಟ ಮಾಡ್ತಾಯಿದೆ. ಈ ರೀತಿಯಾಗಿ BJP ಅವರು ಆತ್ಮಾವಲೋಕನ ನೋಡಿಕೊಂಡು ಅವರ ಒಂದು ತೊಡಕುಗಳನ್ನ ರಿಪೇರಿ ಮಾಡ್ಕೋಬೇಕು ಬಿಟ್ಟರೆ ನಮ್ಮ ಕಾಂಗ್ರೆಸ್ಸಲ್ಲಿ ಇದ್ರದ್ದೇನು ಹಸ್ತಕ್ಷೇಪನೂ ಇಲ್ಲ, ಪ್ರವೇಶ ಕೂಡ ಇಲ್ಲ. ನಿಮಗೆ ಲಾಭ ಆಗುತ್ತೆ ಸರ್, ಯಾರು ಬರ್ತಾರೆ ಸರ್? ಈಗ JDS ಶಾಸಕರು DK ಅವ್ರ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೆ, ಜೊತೆಗೆ BJP ಇಂದ ಬರ್ತಾರೆ ಅಂತ ಒಂದು ಮಾಹಿತಿ. ಇವತ್ತು ಒಂದಂತೂ ಸತ್ಯ, BJP JDS ಅಲ್ಲಿ ಸಾಕಷ್ಟು ಅಸಮಾಧಾನರಾಗಿ ಇವತ್ತು ಅಲ್ಲಿ ಶಾಸಕರುಗಳವ್ರೆ. ಅವರೆಲ್ಲರೂ ಕೂಡ ಒಬ್ಬೊಬ್ಬರ ಸಂಪರ್ಕ ಅಥವಾ ವಿಶ್ವಾಸದಲ್ಲಿ ಮಾತಾಡೋಂಥದ್ದು ನಡೀತಾ ಇದೆ ಬಿಟ್ಟರೆ ಇವಾಗವರೆಗೂ ನಾವು ಯಾವುದಾದ್ರೂ ಪಾರ್ಟಿನ ಹೊಡೆಯೋಂಥ ಕೆಲಸ ಅಥವಾ ಪಾರ್ಟಿನ ಮುರಿಯೋಂಥ ಕೆಲಸ ಅದು ಯಾವುದಕ್ಕೂ ಕೂಡ ನಾವು ಕೈ ಹಾಕಿಲ್ಲ. ಅಲ್ಲಿಂದ ಬೇಸತ್ತು ಬಂದಂಥವ್ರಿಗೆ ನಾವು ದೂರ ಇಡೋಂಥದ್ದು ಇಲ್ಲ. ಅದರಿಂದ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಒಂದು ಬೆಳವಣಿಗೆ ಆಗ್ತದೆ ಅಂತೇಳಿ. ಬಾಲಕೃಷ್ಣ ಅವರು ಈಗ DK ಅವರು CM ಆಗ್ತಾರೆ ಡಿಸೆಂಬರಲ್ಲಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಇವತ್ತು ಪಕ್ಷ ಸ್ಪಷ್ಟವಾದಂಥ ಒಂದು ನಿರ್ದೇಶನ ಕೊಟ್ಟಿದೆ. ಹೈಕಮಾಂಡ್ ಯಾರಿಗೆ ಸೂಚನೆ ಮಾಡುತ್ತೋ ಅವ್ರು ನಮ್ಮ ಮುಖ್ಯಮಂತ್ರಿಗಳು ಮುಂದಕ್ಕೆ ದಿನಗಳಲ್ಲಿ ಆಗೇ ಆಗ್ತಾರೆ. ಹೈಕಮಾಂಡ್ ಏನು ಸೂಚನೆ ಕೊಟ್ಟುತ್ತೋ ಅದೆಲ್ಲಕ್ಕೂ ಕೂಡ ನಾವು ಭದ್ರಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ಹೇಳ್ಬೋದು. ಸೂಚನೆ ಕೊಡೋದಿದೆ
ನಾನಿನ್ನ ಲೋಕಮಾಂಡಲಿದ್ದೀನಪ್ಪ. ಹೈಕಮಾಂಡ್ ಅಷ್ಟು ಅಶೋಕು ಜ್ಯೋತಿಷರಾಗಿರ್ಬೋದು, ಭವಿಷ್ಯ ಅವ್ರ ಹತ್ರ ಕೇಳ್ರಿ. ನನಗಿನ್ನ ಜ್ಯೋತಿಷ್ಯ ಕಲ್ತಿಲ್ಲ. ನಾನು ಕಲ್ತಾಗ ನಾನು ಹೇಳ್ತೀನಿ ಯಾವ ಡೇಟಲ್ಲಿ ಆಗ್ಬೋದು ಅಂತೇಳಿ. ಇವತ್ತು ಬಿ ಜೆ ಪಿ ಅಂತೂ ಮನೆ 3 ಭಾಗಲಾಗಿ ನಿಂತಿದೆ. ಇವತ್ತು ಒಂದು ಭಾಗ ವಿಜೇಂದ್ರ ಬಿ ಜೆ ಪಿ ಆದರೆ, ಇನ್ನೊಂದು ಯತ್ನಾಳ್ ಬಿ ಜೆ ಪಿ, ಇನ್ನೊಂದು ತಟಸ್ಥ ಬಿ ಜೆ ಪಿ, ಅಥವಾ ನೋಡಿಕೊಂಡು ಎಲ್ಲಿ ಕಡೆ ಸೇರ್ಕೋಬೇಕಂದ್ರೆ 3 ಬಿ ಜೆ ಪಿ ಆಗಿದೆ. ಅದರಲ್ಲಿ ವಿಜೇಂದ್ರ ಅವ್ರ ಹತ್ರ ಯಾರು ಸಂಪರ್ಕದಲ್ಲಿದ್ದಾರೋ ನಮ್ಗೆ ಗೊತ್ತಿಲ್ಲ. ಕಾಂಗ್ರೆಸ್ ಸಂಪರ್ಕದಲ್ಲಂತೂ ಅವ್ರು ಯಾರೂ ಇಲ್ಲ. ಅವರವರ ಸ್ವಂತ ಬಡದಾಟದಲ್ಲಿ ನಮ್ಮ ಹೆಸರನ್ನ ಯಾಕೆ ಪ್ರಸ್ತಾಪನೆ ಮಾಡ್ತಾಯಿದ್ದಾರೆ ಅಂತ ಕೂಡ ಗೊತ್ತಿಲ್ಲ. ಅಲ್ಲಂತೂ ಅಸಮಾಧಾನ ಸಾಕಷ್ಟು. ಹಿರಿಯರಿಗೆ ಹೊಸದಾಗಿ ಬಂದಿರತಕ್ಕಂಥವ್ರಿಗೆ ವಿಶ್ವಾಸಗಳಿಲ್ಲದೆ ಇವತ್ತು ಪಾರ್ಟಿ ಆ ಥರ ಆಗಿದೆ. ಒಂದು ತಂಡ ಡೆಲ್ಲಿಯಲ್ಲಿ ಹೋರಾಟ ಮಾಡ್ತಾ ಇದೆ, ಒಂದು ತಂಡ ಬೆಂಗಳೂರಲ್ಲಿ ಹೋರಾಟ ಮಾಡ್ತಾ ಇದೆ. ಈ ರೀತಿಯಾಗಿ ಬಿ ಜೆ ಪಿಯವರು ಆತ್ಮಾವಲೋಕನ ನೋಡಿಕೊಂಡು ಅವರ ಒಂದು ತೊಡಕುಗಳನ್ನ ರಿಪೇರಿ ಮಾಡ್ಕೋಬೇಕು ಬಿಟ್ಟರೆ, ನಮ್ಮ ಕಾಂಗ್ರೆಸ್ಸಲ್ಲಿ ಇದ್ರದ್ದೇನು ಹಸ್ತಕ್ಷೇಪನೂ ಇಲ್ಲ, ಪ್ರವೇಶ ಕೂಡ ಇಲ್ಲ. ನಿಮಗೆ ಲಾಭ ಆಗುತ್ತೆ ಸರ್, ಯಾರು ಬರ್ತಾರೆ ಸರ್? ಈಗ ಜೆ ಡಿ ಎಸ್ ಶಾಸಕರು ಡಿ ಕೆ ಅವ್ರ ಸಂಪರ್ಕದಲ್ಲಿ ಇದ್ದಾರೆ ಅಂತ ಹೇಳ್ತಿದ್ದಾರೆ, ಜೊತೆಗೆ ಬಿ ಜೆ ಪಿ ಬರ್ತಾರೆ ಅಂತ ಒಂದು ಮಾಹಿತಿ. ಇವತ್ತು ಒಂದಂತೂ ಸತ್ಯ, ಬಿ ಜೆ ಪಿ ಜೆ ಡಿ ಎಸ್ಸಲ್ಲಿ ಸಾಕಷ್ಟು ಅಸಮಾಧಾನರಾಗಿ ಇವತ್ತು ಅಲ್ಲಿ ಶಾಸಕರುಗಳವ್ರೆ. ಅವರೆಲ್ಲರೂ ಕೂಡ ಒಬ್ಬೊಬ್ಬರ ಸಂಪರ್ಕ ಅಥವಾ ವಿಶ್ವಾಸದಲ್ಲಿ ಮಾತಾಡೋಂಥದ್ದು ನಡೀತಾ ಇದೆ. ಬಿಟ್ಟರೆ ಇವಾಗವರೆಗೂ ನಾವು ಯಾವುದಾದ್ರೂ ಪಾರ್ಟಿನ ಹೊಡೆಯೋಂಥ ಕೆಲಸ ಅಥವಾ ಪಾರ್ಟಿನ ಮುರಿಯೋಂಥ ಕೆಲಸ ಅದು ಯಾವುದಕ್ಕೂ ಕೂಡ ನಾವು ಕೈ ಹಾಕಿಲ್ಲ. ಅಲ್ಲಿಂದ ಬೇಸತ್ತು ಬಂದಂಥವ್ರಿಗೆ ನಾವು ದೂರ ಇಡೋಂಥದ್ದು ಇಲ್ಲ. ಅದರಿಂದ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಒಂದು ಬೆಳವಣಿಗೆ ಆಗ್ತದೆ ಅಂತೇಳಿ. ಬಾಲಕೃಷ್ಣ ಅವರು ಈಗ ಡಿ ಕೆ ಅವರು ಸಿ ಎಂ ಆಗ್ತಾರೆ ಡಿಸೆಂಬರಲ್ಲಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಇವತ್ತು ಪಕ್ಷ ಸ್ಪಷ್ಟವಾದಂಥ ಒಂದು ನಿರ್ದೇಶನ ಕೊಟ್ಟಿದೆ. ಹೈಕಮಾಂಡ್ ಯಾರಿಗೆ ಸೂಚನೆ ಮಾಡುತ್ತೋ ಅವ್ರು ನಮ್ಮ ಮುಖ್ಯಮಂತ್ರಿಗಳು ಮುಂದಕ್ಕೆ ದಿನಗಳಲ್ಲಿ ಆಗೇ ಆಗ್ತಾರೆ. ಹೈಕಮಾಂಡ್ ಏನು ಸೂಚನೆ ಕೊಟ್ಟುತ್ತೋ ಅದೆಲ್ಲಕ್ಕೂ ಕೂಡ ನಾವು ಭದ್ರಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ಹೇಳ್ಬೋದು. ಸೂಚನೆ ಕೊಡೋದಿದೆ. ನಾನಿನ್ನ ಲೋಕಮಾಂಡಲಿದ್ದೀನಪ್ಪ. ಹೈಕಮಾಂಡ್ ಅಷ್ಟು ಅಶೋಕು ಜ್ಯೋತಿಷರಾಗಿರ್ಬೋದು, ಭವಿಷ್ಯ ಅವ್ರ ಹತ್ರ ಕೇಳ್ರಿ. ನನಗಿನ್ನ ಜ್ಯೋತಿಷ್ಯ ಕಲ್ತಿಲ್ಲ. ನಾನು ಕಲ್ತಾಗ ನಾನು ಹೇಳ್ತೀನಿ ಯಾವ ಡೇಟಲ್ಲಿ ಆಗ್ಬೋದು ಅಂತೇಳಿ. ಇವತ್ತು ಬಿ ಜೆ ಪಿ ಅಂತೂ ಮನೆ 3 ಭಾಗಲಾಗಿ ನಿಂತಿದೆ. ಇವತ್ತು ಒಂದು ಭಾಗ ವಿಜೇಂದ್ರ ಬಿ ಜೆ ಪಿ ಆದರೆ, ಇನ್ನೊಂದು ಯತ್ನಾಳ್ ಬಿ ಜೆ ಪಿ, ಇನ್ನೊಂದು ತಟಸ್ಥ ಬಿ ಜೆ ಪಿ, ಅಥವಾ ನೋಡಿಕೊಂಡು ಎಲ್ಲಿ ಕಡೆ ಸೇರ್ಕೋಬೇಕಂದ್ರೆ 3 ಬಿ ಜೆ ಪಿ ಆಗಿದೆ. ಅದರಲ್ಲಿ ವಿಜೇಂದ್ರ ಅವ್ರ ಹತ್ರ ಯಾರು ಸಂಪರ್ಕದಲ್ಲಿದ್ದಾರೋ ನಮ್ಗೆ ಗೊತ್ತಿಲ್ಲ. ಕಾಂಗ್ರೆಸ್ ಸಂಪರ್ಕದಲ್ಲಂತೂ ಅವ್ರು ಯಾರೂ ಇಲ್ಲ. ಅವರವರ ಸ್ವಂತ ಬಡದಾಟದಲ್ಲಿ ನಮ್ಮ ಹೆಸರನ್ನ ಯಾಕೆ ಪ್ರಸ್ತಾಪನೆ ಮಾಡ್ತಾಯಿದ್ದಾರೆ ಅಂತ ಕೂಡ ಗೊತ್ತಿಲ್ಲ. ಅಲ್ಲಂತೂ ಅಸಮಾಧಾನ ಸಾಕಷ್ಟು. ಹಿರಿಯರಿಗೆ ಹೊಸದಾಗಿ ಬಂದಿರತಕ್ಕಂಥವ್ರಿಗೆ ವಿಶ್ವಾಸಗಳಿಲ್ಲದೆ ಇವತ್ತು ಪಾರ್ಟಿ ಆ ಥರ ಆಗಿದೆ. ಒಂದು ತಂಡ ಡೆಲ್ಲಿಯಲ್ಲಿ ಹೋರಾಟ ಮಾಡ್ತಾ ಇದೆ, ಒಂದು ತಂಡ ಬೆಂಗಳೂರಲ್ಲಿ ಹೋರಾಟ ಮಾಡ್ತಾ ಇದೆ. ಈ ರೀತಿಯಾಗಿ ಬಿ ಜೆ ಪಿಯವರು ಆತ್ಮಾವಲೋಕನ ನೋಡಿಕೊಂಡು ಅವರ ಒಂದು ತೊಡಕುಗಳನ್ನ ರಿಪೇರಿ ಮಾಡ್ಕೋಬೇಕು ಬಿಟ್ಟರೆ, ನಮ್ಮ ಕಾಂಗ್ರೆಸ್ಸಲ್ಲಿ ಇದ್ರದ್ದೇನು ಹಸ್ತಕ್ಷೇಪನೂ ಇಲ್ಲ, ಪ್ರವೇಶ ಕೂಡ ಇಲ್ಲ. ನಿಮಗೆ ಲಾಭ ಆಗುತ್ತೆ ಸರ್, ಯಾರು ಬರ್ತಾರೆ ಸರ್? ಈಗ ಜೆ ಡಿ ಎಸ್ ಶಾಸಕರು ಡಿ ಕೆ ಅವ್ರ ಸಂಪರ್ಕದಲ್ಲಿ ಇದ್ದಾರೆ ಅಂತ ಹೇಳ್ತಿದ್ದಾರೆ, ಜೊತೆಗೆ ಬಿ ಜೆ ಪಿ ಬರ್ತಾರೆ ಅಂತ ಒಂದು ಮಾಹಿತಿ. ಇವತ್ತು ಒಂದಂತೂ ಸತ್ಯ, ಬಿ ಜೆ ಪಿ ಜೆ ಡಿ ಎಸ್ಸಲ್ಲಿ ಸಾಕಷ್ಟು ಅಸಮಾಧಾನರಾಗಿ ಇವತ್ತು ಅಲ್ಲಿ ಶಾಸಕರುಗಳವ್ರೆ. ಅವರೆಲ್ಲರೂ ಕೂಡ ಒಬ್ಬೊಬ್ಬರ ಸಂಪರ್ಕ ಅಥವಾ ವಿಶ್ವಾಸದಲ್ಲಿ ಮಾತಾಡೋಂಥದ್ದು ನಡೀತಾ ಇದೆ. ಬಿಟ್ಟರೆ ಇವಾಗವರೆಗೂ ನಾವು ಯಾವುದಾದ್ರೂ ಪಾರ್ಟಿನ ಹೊಡೆಯೋಂಥ ಕೆಲಸ ಅಥವಾ ಪಾರ್ಟಿನ ಮುರಿಯೋಂಥ ಕೆಲಸ ಅದು ಯಾವುದಕ್ಕೂ ಕೂಡ ನಾವು ಕೈ ಹಾಕಿಲ್ಲ. ಅಲ್ಲಿಂದ ಬೇಸತ್ತು ಬಂದಂಥವ್ರಿಗೆ ನಾವು ದೂರ ಇಡೋಂಥದ್ದು ಇಲ್ಲ. ಅದರಿಂದ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಒಂದು ಬೆಳವಣಿಗೆ ಆಗ್ತದೆ ಅಂತೇಳಿ. ಬಾಲಕೃಷ್ಣ ಅವರು ಈಗ ಡಿ ಕೆ ಅವರು ಸಿ ಎಂ ಆಗ್ತಾರೆ ಡಿಸೆಂಬರಲ್ಲಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಇವತ್ತು ಪಕ್ಷ ಸ್ಪಷ್ಟವಾದಂಥ ಒಂದು ನಿರ್ದೇಶನ ಕೊಟ್ಟಿದೆ. ಹೈಕಮಾಂಡ್ ಯಾರಿಗೆ ಸೂಚನೆ ಮಾಡುತ್ತೋ ಅವ್ರು ನಮ್ಮ ಮುಖ್ಯಮಂತ್ರಿಗಳು ಮುಂದಕ್ಕೆ ದಿನಗಳಲ್ಲಿ ಆಗೇ ಆಗ್ತಾರೆ. ಹೈಕಮಾಂಡ್ ಏನು ಸೂಚನೆ ಕೊಟ್ಟುತ್ತೋ ಅದೆಲ್ಲಕ್ಕೂ ಕೂಡ ನಾವು ಭದ್ರಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ಹೇಳ್ಬೋದು. ಸೂಚನೆ ಕೊಡೋದಿದೆ. ನಾನಿನ್ನ ಲೋಕಮಾಂಡಲಿದ್ದೀನಪ್ಪ. ಹೈಕಮಾಂಡ್ ಅಷ್ಟು ಅಶೋಕು ಜ್ಯೋತಿಷರಾಗಿರ್ಬೋದು, ಭವಿಷ್ಯ ಅವ್ರ ಹತ್ರ ಕೇಳ್ರಿ. ನನಗಿನ್ನ ಜ್ಯೋತಿಷ್ಯ ಕಲ್ತಿಲ್ಲ. ನಾನು ಕಲ್ತಾಗ ನಾನು ಹೇಳ್ತೀನಿ ಯಾವ ಡೇಟಲ್ಲಿ ಆಗ್ಬೋದು ಅಂತೇಳಿ.